ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ, ಸ್ಫೋಟವಾಗಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ಕೊಪ್ಪಳ, ಮೈಸೂರು ಸೇರಿದಂತೆ ಅನೇಕ ಕಡೆಗಳಲ್ಲೂ ಕೂಡ ಅಸಮಾಧಾನಿತರಿದ್ದಾರೆ. ಅಸಮಾಧಾನಿತ ಶಾಸಕರ ಬೆಂಬಲಿಗರಂತೂ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಈ ಬಾರಿ ಬಹಳ ನಿರೀಕ್ಷೆಯನ್ನು ಹೊಂದಿದ್ದಂಥವರು ಶತಾಯಗತಾಯ ಮಂತ್ರಿಗೆ ಪಡೆದೇಕೊಳ್ಳಬೇಕು ಅಂತ ಹೇಳಿ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಿದಂಥವರು ಈಗ ಅಸಮಾಧಾನಿತರಾಗಿದ್ದಾರೆ. ಮಾಜಿ ಸಚಿವ ಎನ್.ಸಿ. ಸುಧಾಕರ್, ಶಾಸಕರಾದ ನಾರಾಯಣಸ್ವಾಮಿ, ಕೊತ್ತೂರು ಮಂಜುನಾಥ್, ನಂಜೇಗೌಡ ಈ 4 ಜನ ಕೋಲಾರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಯಾರಿಗೆ ಬೇಕಾದರೂ ಸಚಿವ ಸ್ಥಾನವನ್ನು ಕೊಡಿ ಅಂತ ಹೇಳಿ ಒಗ್ಗಟ್ಟಾಗಿ ಆಗ್ರಹವನ್ನು ಮಾಡಿದರು. ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಬೇಕು ಅಂತ ಹೇಳಿ. ಆದರೆ ಈ ಭಾಗದಲ್ಲಿ ಯಾವುದೇ ರೀತಿಯ ಅವರಿಗೆ ಸಿಕ್ಕಿಲ್ಲ. ಸೊ ಹೀಗಾಗಿ ಚಿಂತಾಮಣಿಯ ಶಾಸಕ ಸುಧಾಕರ್, ಮಾಲೂರು ಶಾಸಕ ನಂಜೇಗೌಡ, ಕೋಲಾರ ಶಾಸಕ ಮಂಜುನಾಥ್, MLC ಅನಿಲ್ ಕುಮಾರ್ ಕೂಡ ಉಪಸ್ಥಿತರಿದ್ದಾರೆ. ಗಮನಿಸ್ತಾ ಇದ್ದೀವಿ, ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಈ ಆಲ್ರೆಡಿ ಬಂಗಾರಪೇಟೆ ನಾರಾಯಣಸ್ವಾಮಿ 4 ಬಾರಿ ಶಾಸಕರಾಗಿದ್ದರು, ಅವಕಾಶವನ್ನು ನಿರೀಕ್ಷೆ ಮಾಡಿದರು. ಈ ಬಾರಿ ಆದರೂ ಕೂಡ ನಾನು ಸಚಿವ ಸ್ಥಾನವನ್ನು ಪಡೆದುಕೊಳ್ತೇನೆ ಅಂಥೇಳಿ ಬಹಳ ಆತ್ಮವಿಶ್ವಾಸವನ್ನು ಹೊಂದಿದ್ರು. ಬಟ್ ಸಿಕ್ಕಿಲ್ಲ ಅವಕಾಶ. ಇನ್ನೊಂದು ಕಡೆ ಮಾಜಿ ಸಚಿವರಾದ ಎಂ.ಸಿ. ಸುಧಾಕರ್ ಕೂಡ ನಿರೀಕ್ಷೆಯನ್ನು ಹೊಂದಿದ್ರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ಕೊಡ್ತಾರೆ. ಸ್ವಾಮಿ, ಗಮನಿಸ್ತಾ ಇದ್ದೀವಿ, ಕೇವಲ ಕೋಲಾರದ ವಿಷಯ ಅಲ್ಲ, ಚಿಕ್ಕಬಳ್ಳಾಪುರದ ವಿಷಯ ಅಲ್ಲ, ಎಲ್ಲೆಲ್ಲಿ ಅವಕಾಶ ವಂಚಿತ ಶಾಸಕರಿದ್ದಾರೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಈಗ ಅಸಮಾಧಾನ ಬಹಳ ದೊಡ್ಡ ಮಟ್ಟಿಗೆ ಭುಗಿಲೆದ್ದಿದೆ. ಕಾಂಗ್ರೆಸ್ ಈ ಭುಗಿಲೆದ್ದಿರುವಂಥ ಅಸಮಾಧಾನಕ್ಕೆ ಯಾವ ರೀತಿ ತೇಪೆ ಹಾಕುತ್ತೆ, ಯಾವ ರೀತಿ ಸಮಾಧಾನ ಪಡಿಸುವ ಕೆಲಸ ಮಾಡುತ್ತೆ, ಅದೇ ದೊಡ್ಡ ಸವಾಲಾಗಿ ಕಾಡ್ತಾ ಇದೆ. ಸ್ವಾಮಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ದಶರಥ, ಇದೀಗ ಚಿಕ್ಕಬಳ್ಳಾಪುರ ಹಾಗೂ ಕನೆಕ್ಟ್ ಮಾಡಿ ಬೇಗ ಕನೆಕ್ಟ್ ಮಾಡಿ. ದಶರಥ, ಈಗಾಗಲೇ ಒಂದು ಕಡೆ ಸಚಿವ ಸಂಪುಟ ವಿಸ್ತರಣೆ ಆಗಿದೆ, ಮತ್ತೊಂದು ಕಡೆ ಅಸಮಾಧಾನ ಕೂಡ ಹೆಚ್ಚಾಗಿರುವಂಥದ್ದು. ಜೊತೆಗೆ ಹಿರಿಯ ಶಾಸಕರು ಹಾಗೂ 4-5 ಬಾರಿ ಗೆದ್ದಂಥ ಶಾಸಕರು ನಮಗೆ ಈ ಬಾರಿ ಅವಕಾಶ ಸಿಕ್ಕಿಲ್ಲ, ಮುಂದೆ ಏನು ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ಚರ್ಚೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳಿಗೆ ಅನ್ಯಾಯ ಆಗಿದೆ, ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ. ಈ ಸತಿ ಸಚಿವ ಸಂಪುಟದಲ್ಲಿ ಒಬ್ಬರಿಗೂ ನಮಗೆ ಸಚಿವ ಅವಕಾಶ ಕೊಟ್ಟಿಲ್ಲ ಎನ್ನುವುದು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಬಂಗಾರಪೇಟೆ ಶಾಸಕರಂತ ನಾರಾಯಣಸ್ವಾಮಿ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಮಾತಾಡಿಸ್ತೀನಿ. ಮುಂದೆ ಅವರ ನಡೆ ಏನು, ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಸರ್, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗೆ ಅನ್ಯಾಯ ಆಗಿದೆ, ಹಾಗಾಗಿ ನಾವು ಸಭೆ ಮಾಡ್ತಾ ಇದ್ದೀವಿ. ಒಂದಿಷ್ಟು ವಿಚಾರಗಳನ್ನು ಕೂಡ ನೀವು ಚರ್ಚೆ ಮಾಡಿರುವಂಥದ್ದು, ಯಾವೆಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ ಸರ್? ಒಂದು, ಕೋಲಾರ ಚಿಕ್ಕಬಳ್ಳಾಪುರವನ್ನು ಕಾಂಗ್ರೆಸ್ ಹೈಕಮಾಂಡು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ನಮ್ಮ 2 ಜಿಲ್ಲೆಗಳಲ್ಲಿ ಸಚಿವರಾಗಲಿಕ್ಕೆ ಸಮರ್ಥಿತರು ಯಾರು ಇಲ್ವಾ? ಒಂದು ವೇಳೆ ಮೊದಲಿಂದ ಕೂಡ ಅಲ್ಲಿ ಹೆಚ್ಚಿಗಿರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪ ಸಮುದಾಯದವರು ಕಾಂಗ್ರೆಸ್ ಬೆಂಬಲ ಕೊಟ್ಟು ಪ್ರತಿ ಸಾರಿ ಕೂಡ ಹೆಚ್ಚಿನ ಶಾಸಕರಿಗೆ ಕೆಲಸ ಕಳಿಸ್ತಕ್ಕಂಥದ್ದು ನಾವು ಮಾಡತಕ್ಕಂಥ ಅಪರಾಧವೇ ಅಥವಾ ನಮ್ಮ ದೌರ್ಬಲ್ಯವೇ? ಯಾಕೆ ಈ ರೀತಿ ನಮ್ಮನ್ನು ಮಲ್ತಾ ಇದ್ದವರನ್ನು ನೋಡ್ತಾ ಇದ್ದೀರಿ ಅನ್ನೋ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಸಮುದಾಯದ ಮುಖಂಡರೊಟ್ಟಿಗೆ ಮಾತಾಡಿ ಒಂದು ಹೋರಾಟವನ್ನು 2 ಜಿಲ್ಲೆಗಳಲ್ಲಿ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಈ 3 ಜಿಲ್ಲೆಗಳಲ್ಲಿ ನಾನು ಸಮುದಾಯದ ಒಗ್ಗಟ್ಟಿಗಾಗಿ ಹೋರಾಡ್ತೇನೆ. ಸಮುದಾಯದ ಜನ ಏನು ಹೇಳ್ತಾರೆ ಆ ಅಭಿಪ್ರಾಯವನ್ನು ಪಡೆದು ಮುಂದಿನ ಒಂದು ರೂಪರೇಖೆಯನ್ನು ನಿರ್ಮಿಸ್ಕೊಳ್ತೀವಿ. ಸರ್, ನೀವು ಹೇಳ್ತಾ ಇದ್ರೆ ಆಗಲೇ ಷಡ್ಯಂತ್ರ ಆಗಿದೆ ನಮ್ಮ ಜಿಲ್ಲೆಗಳ ಬಗ್ಗೆ, ಹೊರಗೇರಿನವರು, ಇಲ್ಲಿಂದ ಹೋದವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ. ಯಾರು ಸರ್ ಷಡ್ಯಂತ್ರ ಮಾಡ್ತಾರೆ? ನೋಡಿ, ಇದೆಲ್ಲ ಜಗಜ್ಜಾಹೀರ. 7 ಬಾರಿ ಸಂಸದರಾಗಿ ಮಾಡಿದ್ರು ಕೂಡ ಒಬ್ಬ ಬಲಗೈ ಸಮುದಾಯದವ್ರನ್ನ ಬೆಳೀಲಿಕ್ಕೆ ಯಾರು ಬಿಡಲಿಲ್ಲ? ಗೌರವಾನ್ವಿತ KH ಮುನಿಯಪ್ಪ ಸಾಹೇಬರು. ಇದರೊಟ್ಟಿಗೆ ಇನ್ನೂ ಕೂಡ ಹಿಂದೆ ಸಚಿವರಾಗಿದ್ದಂಥವರು ಯಾರು ಕೂಡ ಜೂನಿಯರ್ಸ್ ಬೆಳೆದು ಬಿಟ್ರೆ ನಮಗೆಲ್ಲ ಅವಮಾನ ಆಗುತ್ತೋ ಅಂತೇಳಿ
ಹಿಂಬಾಗಿಲಿನಿಂದ ಷಡ್ಯಂತ್ರ ಮಾಡಿದ್ದಾರೆ ಅಂತೇಳಿ ನಮಗಾದರೂ ಭಾಸ ಆಗ್ತಾಯಿದೆ. ಕೇವಲ ಅವ್ರ ಕುಟುಂಬ, ಅವ್ರ ಮಗಳು, ಅವ್ರ ಮಗಳಿಗೆ ಬರೀ KJP ಅಲ್ಲಿ ನಮ್ಮ ಬಲಗೈ ಸಮುದಾಯ ವೋಟ್ ಮಾತ್ರ ಆಗಬೇಕು. 1 ಲಕ್ಷ ಓಟಿದೆ ಬಲಗೈ ಸಮುದಾಯ ಇದ್ದು, ಅವರು ಯಾವುದೇ ಒಂದು ಜಾತಿಯನ್ನು ನೋಡದೆ ಇವತ್ತು ಸರಾಸರಿ ಮತ ಹಾಕ್ತಾರೆ. ಆದರೂ ಕೂಡ ಮತ ತಗೊಳ್ತಕ್ಕಂಥದ್ದು ಇದು ಶ್ರದ್ಧೆ ಅವರಿಗೆ. ನಮ್ಮ ಸಮುದಾಯಕ್ಕೆ ಅಧಿಕಾರ ಕೊಡಬೇಕು ಅಂತ ಇಲ್ಲವೇ ಇಲ್ಲ. ಹಾಗಾಗಿ ಷಡ್ಯಂತ್ರ ಮಾಡ್ತಾರೆ. ಇದು ಇವತ್ತಿಂದ ಅಲ್ಲ, ಸುಮಾರು 30 ವರ್ಷದಿಂದ ಮಾಡ್ತಾರೆ, ಗೊತ್ತಿರೋ ವಿಚಾರನೇ. ಸರ್, ಒಂದು ಕಡೆ ಸಭೆ ಮಾಡಿದ್ದೀರಿ, ಮುಂದಿನ ನಡೆಯನ್ನು ಸರ್, ಯಾಕೆಂದರೆ ಈಗಾಗಲೇ ಹಲವು ಹಿರಿಯ ಶಾಸಕರು ಅಸಮಾಧಾನ ಮಾಡ್ತಾ ಇದ್ದಾರೆ, ಅಲ್ಲಲ್ಲಿ ಸಭೆಗಳು ಕೂಡ ಮಾಡ್ತಾ ಇದ್ದಾರೆ, ನೀವು ಸಭೆ ಮಾಡಿದ್ದೀರಾ. ನೀವು ಎಲ್ಲರೂ ಅಸಮಾಧಾನಿತ ಶಾಸಕರೆಲ್ಲ ಏನು ಸಭೆ ಏನಾದರೂ ಮಾಡ್ತಾ ಇದ್ದೀರಾ? ಹೇಗೆ? ಖಂಡಿತ ಕೂಡ ನಾಳೆ ಅಶೋಕ್ ಪಟ್ಟಣ್ಣವರು, ನಾವು ಯಶವಂತರಾಯ ಪಾಟೀಲ್ ಅವರು ಸುಮಾರು ಒಂದು 30ಕ್ಕೂ ಜನರು ಸಭೆ ಸೇರೋರಿದ್ದೀವಿ. ಸಭೆ ಸೇರಿ ಯಾವ್ಯಾವ ಕಾರಣಕ್ಕೆ ಯಾವ್ಯಾವ ಜಿಲ್ಲೆಗಳನ್ನು ಕಡೆಗಣಿಸಿದ್ದಾರೆ, ಯಾವ ಉದ್ದೇಶಕ್ಕೆ ಕಡೆಗಣಿಸಿದ್ದಾರೆ, ಇದಕ್ಕೆ ಯಾವ ಮಾನದಂಡಗಳೇನು, ನೀವು ನಮ್ಮನ್ನು ಕಡೆಗಣಿಸಬೇಕಾದ್ರೆ ಏನು ಮಾನದಂಡಗಳನ್ನು ಅನುಸರಿಸಿದ್ದೀರಿ, ಯಾವ ಕಾರಣಕ್ಕೆ ನಾವು ಕೊಟ್ಟಿಲ್ಲ ಅನ್ನೋದನ್ನು ಸಮಗ್ರ ಚರ್ಚೆ ಮಾಡಿ ಮುಂದೆ ನಮ್ಮ ನಡೆಗಳು ಹೇಗಿರಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನು ಚರ್ಚೆ ಮಾಡೋಕ್ಕೆ ಸಭೆ ಸೇರ್ತಾ ಇದ್ದೀವಿ. ಆ ಸಭೆ ಚರ್ಚೆ ಆದ ನಂತರ ಒಂದು ಒಳ್ಳೆ ತೀರ್ಮಾನವನ್ನು ತಗೊಳ್ತೀವಿ. CM ಆಗಲಿ, ಮಾಜಿ CM ಸಿದ್ದರಾಮಯ್ಯ ಅವರಲ್ಲಿ ಭೇಟಿ ಮಾಡಿದ್ರ, ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಯಾವ ರೀತಿ ಇದೆ? ಭೇಟಿ ಮಾಡೋದಿಲ್ಲ. ನಾವು ಮುಖ್ಯಮಂತ್ರಿಗಳನ್ನಾಗಲಿ, ಮಾಜಿ ಮುಖ್ಯಮಂತ್ರಿಗಳನ್ನಾಗಲಿ ಹೈಕಮಾಂಡ್ ನಾವು ಭೇಟಿ ಮಾಡೋದಿಲ್ಲ. 6 ತಿಂಗಳಿಂದ ನಾವು ಭೇಟಿ ಮಾಡಿ ಅವ್ರ ಮನೆ ಬಾಗಿಲು ಹಲ್ದು 6 ತಿಂಗಳಿಂದ ಅವರ ಮನೆ ಬಾಗಿಲು ಹಲ್ದು ನಮ್ಮೆಲ್ಲ ಸಮಸ್ಯೆಗಳನ್ನು ಅವ್ರಿಗೆ ಹೇಳಿ ಡೆಲ್ಲಿ ಇಲ್ಲಿ ಎಲ್ಲ ತಿಳುವಳಿಕೆ ಮಾಡಿಕೊಟ್ರು ಕೂಡ ನಮ್ಮ ಮಾತು ಅವ್ರ ಕಿವಿಗೆ ಹೋಗಲೇ ಇಲ್ಲ. ನಮ್ಮ ಜಿಲ್ಲೆಗಳ ಕಷ್ಟ ಸುಖ ಅಳಿಲು ಅವರು ಯಾರು ಗಮನಕ್ಕೆ ತಗೊಳ್ಳೇ ಇಲ್ಲ, ನಮ್ಮನ್ನು ಪರಿಗಣಿಸಲೇ ಇಲ್ಲ. ಹಂಗಾಗಿ ಇವತ್ತು ನಮ್ಮ ದಾರಿಯನ್ನು ನೋಡ್ಕೋಬೇಕಾಗ್ತದೆ. ಜನರೊಟ್ಟಿಗೆ ಎಲ್ಲ ಚರ್ಚೆ ಮಾಡ್ತೀವಿ, ಮುಂದೆ ನಮ್ಮ ತೀರ್ಮಾನ ನಾವು ತಗೊಳ್ತೀವಿ. ಕೋಲಾರ ಜಿಲ್ಲೆಗೆ ಅನ್ಯಾಯ ಆಗಿದೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಅನ್ಯಾಯ ಆಗಿದೆ, ಮುಂದಿನ ನಡೆ ಏನಾಗಿರುತ್ತೆ ಸರ್? ಮುಂದಿನ ನಡೆ ನಮ್ಮ ಸಮುದಾಯದ ಮುಖಂಡರು, ಕಾಂಗ್ರೆಸ್ ಮುಖಂಡರು ನಾವೆಲ್ಲ ಸೇರಿ ಯಾವ ರೀತಿ ಹೋಗಬೇಕು ಅಂತ ಅವರ ಸಲಹೆ ಸೂಚನೆಗಳನ್ನು ಪಡೆದು ತೀರ್ಮಾನ ತಗೊಳ್ತೀವಿ. ದಶರಥ್, ಇದಿಷ್ಟು ಅಂದರೆ ನಾರಾಯಣಸ್ವಾಮಿ ಅವರು ಹೇಳ್ತಾ ಇದ್ರು, ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಿದೆ, ಹಾಗಾಗಿ ನಾವೊಂದಿಷ್ಟು ನಮ್ಮ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ತೀವಿ, ಜೊತೆಗೆ ಮುಂದಿನ ಸಭೆಗಳನ್ನು ಮಾಡ್ತೀವಿ, ಇನ್ನಷ್ಟು ಅಸಮಾಧಾನ ಶಾಸಕರು ಇದ್ದಾರೆ, ಅವ್ರ ಜೊತೆ ಕೂಡ ನಾವು ಆ ಸಭೆಗಳನ್ನು ಮಾಡ್ತೀವಿ, ಆ ನಂತರ ನಮ್ಮ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳಿರೋದು. ಒಟ್ಟಾರೆಯಾಗಿ ದಶರಥ್, ಸಚಿವ ಸಂಪುಟ ವಿಸ್ತರಣೆ ಬಳಿಕ ಹಿರಿಯ ನಾಯಕರಿಂದ ಸಾಕಷ್ಟು ಅಸಮಾಧಾನ ಹೆಚ್ಚಾಗ್ತಾ ಇದೆ. ಜೊತೆಗೆ ಮುಂದೆ ಯಾವ ರೀತಿ ಒಂದು ನಾವು ಮುಂದೆ ದಾರಿ ತುಳಿಬೇಕು, ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಶುರುವಾಗಿರುವಂಥದ್ದು. ಜೊತೆಗೆ ಹಿರಿಯ ಶಾಸಕರಿಂದಲೂ ಕೂಡ ಇವತ್ತು ಸಭೆಯನ್ನು ಮಾಡ್ತೀವಿ, ಆ ನಂತರ ನಮ್ಮ ಸಭೆಯ ಬಳಿಕ ನಮ್ಮ ತೀರ್ಮಾನ ತಿಳಿಸ್ತೀವಿ ಅನ್ನೋದು ಕೂಡ ಇವತ್ತಿನ ಶಾಸಕರ ಅಂದರೆ ಅಸಮಾಧಾನಿತ ಶಾಸಕರ ಮಾತಾಗಿರುವಂಥದ್ದು. ದಶರಥ್, ಎಸ್, ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ. ಎಲ್ಲೂ ಹೋಗಲ್ಲ.